ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಸೊ ಇದು ನನ್ನ 7th ವ್ಲಾಗ್ ಆಗಿರುತ್ತೆ ಡಿಸೆಂಬರ್ ಮಂತಲ್ಲಿ. ಸೊ ವ್ಲಾಗ್ನ ಸ್ಕಿಪ್ ಮಾಡದೆ ಕಂಪ್ಲೀಟ್ ವ್ಲಾಗ್ನ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ನಾನಂತೂ ಲೇಟ್ ಆಗಿ ಎದ್ದೇಳ್ತಾ ಇದ್ದೀನಿ. ಇವತ್ತಿಂದ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಳಿಗ್ಗೆನೆ ಓಟ್ಸ್ ಸ್ಮೂತಿ ಮಾಡ್ಕೊಂಡೆ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಇದೇ ರೀತಿ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ಸಂಜೆವರೆಗೂ ನನಗೆ ಕಂಟ್ರೋಲ್ ಆಗೋದಿಲ್ಲ, ಕ್ರೇವಿಂಗ್ ಆಗ್ಬಿಡುತ್ತೆ. ಅದರಲ್ಲೂ ಕಾಫಿ ಕ್ರೇವಿಂಗ್ ಆಗ್ಬಿಡುತ್ತೆ. ಅದರಲ್ಲೂ ಶುಗರು ಕಾಫಿ ಎಲ್ಲ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಮ್ಮ ಅವ ಜೊತೆ ಬೇಡ, ಒದ್ದು ಒಂಚು ಒದ್ದು ಒದ್ದಮ್ಮ ಒದ್ದೂರ. ಅತ್ತೆಗೆ ಹುಷಾರಿರ್ಲಿಲ್ಲ. ಸೊ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ರು, ಚೆಕಪ್ ಎಲ್ಲ ಹೇಳಿದ್ರು, ಅದನ್ನೆಲ್ಲ ಮಾಡಿಸ್ಕೊಂಡು ಮತ್ತೆ ರಿಪೋರ್ಟ್ ಎಲ್ಲ ತೋರ್ಸೋದಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನನ್ನ ಮೈದ ಕೂಡ ಹೋಗ್ತಿದ್ದಾರೆ. ನಾನು ಪಾಪು ಇದ್ದಾಳಲ್ವಾ, ಸೊ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಸ್ವಲ್ಪ ಹಠ ಮಾಡ್ತಾಳೆ, ಕಿರಿಕಿರಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಪಾಪುನ್ ನೋಡ್ಕೊಂಡು ನನ್ನ ಮನೇಲೆ ಇದ್ದೀನಿ. ಮೈದಾ ಕರ್ಕೊಂಡೋಗಿ ಬಂದ್ರು. ಬೇಡ ಬಾ ಬಾ ಹೊತ್ತು ಒಂಚು ಅತ್ತೆ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ಸೊ ಅವರು ಅಂಗಡಿಯಿಂದ ಒಂದ್ ಬಿಸ್ಕೆಟ್ ತಂದು ಕೊಟ್ಬಿಟ್ಟು ಪೂಸಿ ಮಾಡಿ ಹೋದ್ರು ಅವರು ಕೂಡ. ಒಂಚುಮನ ನೋಡ್ಕೊಳ್ಳೋದು ಅಷ್ಟೇನ್ ಕಷ್ಟ ಇಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ತುಂಬಾ ಕಷ್ಟ ಮಕ್ಳನ್ನ ನೋಡ್ಕೊಳ್ಳೋದು ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ಯಾಕಂತ ಹೇಳಿದ್ರೆ ಇದಕ್ಕೂ ಮುಂಚೆ ಒಂದಷ್ಟು ದಿನ ಒಂಚುಮ ನಾನು ಇಬ್ಬರೇ ಇದ್ದೀವಿ. ಬಟ್ ನನ್ಗೆ ಅವತ್ತು ಕಷ್ಟ ಅನ್ಸ್ಲಿಲ್ಲ. ಇವತ್ ಯಾಕೋ ಅತ್ತೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಒಂಚುಮನ ನೋಡ್ಕೊಳ್ಳೋದು ಜೊತೆಗೆ ಮನೆ ಕೆಲಸ ಇದ್ದಿದ್ರಿಂದ ಸ್ವಲ್ಪ ಕಷ್ಟ ಆಯ್ತು. ನಾನ್ ಮನೆ ಕೆಲಸ ಮಾಡ್ಕೊಂತ ಇದ್ರೆ ಒಂಚುಮನ ಅತ್ತೆ ನೋಡ್ಕೊಂತ ಇದ್ರು. ಸೊ ನನ್ಗೇನ್ ಕಷ್ಟ ಅನ್ಸ್ತಿರ್ಲಿಲ್ಲ. ಅವಳಿಗೆ ಸ್ನಾನ ಮಾಡ್ಸೋದು, ಊಟ ಮಾಡ್ಸೋದು ಅಷ್ಟೇನೆ ನನ್ ಕೆಲ್ಸ ಆಗಿತ್ತು. ಇನ್ನು ಆಟಾಡ್ಸೋದೆಲ್ಲ, ಮಲಗ್ಸೋದು ಎಲ್ಲ ಅತ್ತೆದೇ ಕೆಲ್ಸ ಆಗಿತ್ತು. ಬಟ್ ಅವ್ರು ಇಲ್ದಿರೋ ಕಾರಣ ನನಗ್ ಸ್ವಲ್ಪ ಜಾಸ್ತಿನೇ ರಿಸ್ಕ್ ಆಯ್ತು ಇವತ್ತು. ಅದು ಅಲ್ಲದೆ ಇವತ್ತು ಯಾಕೋ ತುಂಬಾನೇ ಬೇಜಾರಲ್ಲಿ ಇದ್ವಿ. ಅತ್ತೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೋ ಏನ್ ಕತೆನೋ ಅಂತ ಇದೇ ರೀತಿ ಯೋಚನೆ ಮಾಡ್ಕೊಂಡು ಅಡ್ಗೆನೂ ಸಹ ಮಾಡೋದಿಕ್ಕಾಗ್ಲಿಲ್ಲ. ಬೆಳಿಗ್ಗೆ ಅವ್ರೇನೆ ಚಿತ್ರಾನ್ನ ಮಾಡಿದ್ರು. ಇನ್ನು ಮಧ್ಯಾಹ್ನಕ್ಕೆ ಒಂಚುಮಗೆ ಏನಾದ್ರು ತಿನ್ಸ್ಲೇಬೇಕಲ್ಲ, ತಿನ್ಸಿ ಮಲಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಮಧ್ಯಾಹ್ನಕ್ಕೆ ಅಡ್ಗೆ ಮಾಡೋಷ್ಟು ಮನ್ಸಿರ್ಲಿಲ್ಲ ನನಗೆ. ಹಾಗಾಗಿ ಸುಮ್ನೆ ಪ್ಲೇನ್ ಮುದ್ದೆ ಮಾಡ್ಬಿಟ್ಟು ಉಪ್ಪಿನಕಾಯಲ್ಲಿ ತಿನ್ಸಿ ಮಲಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ಜೊತೆಗೆ ನನಗೂ ಮಾಡ್ಕೊಂತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಉಪ್ಪು ಸಾಂಬಾರ್ ಮಾಡಿದ್ದಲ್ಲ, ಸೊ ಉಪ್ಪು ಸಾಂಬಾರ್ ಖಾರ ಇತ್ತು. ಉಪ್ಪು ಸಾಂಬಾರ್ ಖಾರದಲ್ಲೇ ಮುದ್ದೆ ತಿನ್ಕೊಂಡ್ರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ಬಟ್ ಮುದ್ದೆ ಮಾಡಿದಷ್ಟೇನೆ ತಿನ್ನೋದಿಕ್ಕೂ ಅಷ್ಟಾಗಿ ಮನ್ಸು ಆಗ್ಲಿಲ್ಲ. ಒಂಚುಮನು ಕೂಡ ತಿನ್ಲೇ ಇಲ್ಲ, ಹಠ ಮಾಡ್ತಾ ಇದ್ಲು. ಅವಳಿಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾನೇ ಇಷ್ಟ. ಸುಮ್ನೆ ನೆಕ್ಕೊಂತ ಇದ್ಲು. ಒಂದ್ 4 ತುತ್ತು ಮುದ್ದೆ ತಿಂದ್ಲು ಅಷ್ಟೇನೆ. ನನ್ಗೂ ತಿನ್ನೋದಿಕ್ ಬಿಡ್ಲಿಲ್ಲ. ಅಮ್ಮ ಮೇಲ್ ಹೋಗೋಣ, ಪಾಚಿ ಅಮ್ಮ ಜೋಜು ಮಲ್ಕೊಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ ನಾನು ಕೂಡ ಅರ್ಧ ಬರ್ಧ ತಿನ್ಬಿಟ್ಟು ಒಂಚುಮನ ಮಲಗ್ಸೋದಿಕ್ಕೆ ಅಂತ ಬಂದೆ. ನೋಡ್ತಾ ಸಂಜೆ ಹಾಗೆ ಹೋಯ್ತು. ನಾವಂತೂ ಮಧ್ಯಾಹ್ನ ಮಲ್ಕೊಂಡವ್ರು ಎದ್ದಿದ್ದೆ ಸಂಜೆ 6 ಗಂಟೆಯಲ್ಲಿ, 6 ಅಥವಾ 6:15 ಅನ್ಸುತ್ತೆ. ಎದ್ದು ಬರ್ತಿದ್ದೆ ಅಷ್ಟ್ರಲ್ಲಿ ಮಾವನು ಕೂಡ ಕೆಲಸದಿಂದ ಬಂದಿರು. ಬರ್ತಾ ಸ್ನಾಕ್ಸ್ ಎಲ್ಲ ತಗೊಂಡ್ ಬಂದಿದ್ರು. ಸಮೋಸ ಅಂತೆ, ಕಜ್ಜಾಯ ಅಂತೆ, ಮಿಕ್ಸ್ಚರು, ಸ್ವೀಟ್ಸ್ ಈ ರೀತಿ ತಂದಿದ್ರು. ನಾನ್ ಇವತ್ತಿಂದ ಡಯಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಂದ್ಕೊಂಡಿದ್ದಷ್ಟೇ ಅಂತ ನಾನು ಹೇಳ್ದೆ ಅಲ್ವಾ. ಸೊ ಈ ರೀತಿ ಮನೆಗೆ ಏನಾದ್ರು ತಂತಾರೆ. ನಾನು ಯಾವತ್ತು ಡಯಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂತೀನಿ ಅವತ್ತೇನೆ. ಸೊ ನನ್ ಡಯಟ್ ಎಲ್ಲ ಬ್ರೇಕ್ ಆಗ್ಬಿಡುತ್ತೆ ಅವಾಗ. ಅದ್ರಲ್ಲೂ ನಾನು ಇವತ್ತು ಕಾಫಿ ಕಂಟ್ರೋಲ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಇಂದ ಕಾಫಿ ಕುಡಿಲೇ ಇಲ್ಲ. ತುಂಬಾನೇ ಕಂಟ್ರೋಲ್ ಮಾಡಿ ಇದ್ದೆ. ಬಟ್ ಏನಾಗ್ಬಿಡುತ್ತೆ ಅಂದ್ರೆ ಕಾಫಿ ನಾನು ಕುಡ್ದಿಲ್ಲ ಅಂದ್ರೆ ನನಗೆ ಮೈಂಡ್ ವರ್ಕೇ ಆಗೋದಿಲ್ಲ. ಆ ರೀತಿ ಆಗೋಗ್ಬಿಟ್ಟಿತ್ತು. ಎದ್ದಿದ್ದು ಊಟ ಮಾಡಿದ್ದು ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಏನ್ ಕೆಲ್ಸನೂ ಮಾಡ್ಲಿಲ್ಲ. ಕಿಚನ್ ಕೂಡ ಕ್ಲೀನ್ ಮಾಡೋದಿಕ್ಕಾಗ್ಲಿಲ್ಲ. ನನ್ಗೆ ಅಪ್ಸೆಟ್ ಆದಂಗೆ ಕುತ್ಕೊಂಡ್ಬಿಟ್ಟಿದೆ. ಆಮೇಲೆ ಅತ್ತೆಗೆ ಅದೇ ಯಾಕೋ ಆಗ್ತೇನೆ ಇಲ್ಲ, ಕಾಫಿ ಮಾಡ್ಕೊಡಿ ಅಂತ ಹೇಳ್ದೆ. ಅವ್ರು ಕಾಫಿ ಮಾಡ್ಕೊಟ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಸೋದಿತ್ತು, ಮಡ್ಸ್ತಾ ಇದ್ದೀನಿ. ಅದು ನಾನು ಕಾಫಿ ಮಲ್ಕೊಳ್ಳೋ ಟೈಮಲ್ಲೇನೆ ಕುಡ್ತಿದ್ದು. ಸೊ ಹಾಗಾಗಿ ನಿದ್ದೆನೂ ಕೂಡ ಬರ್ಲಿಲ್ಲ. ಬಟ್ ಏನಂದ್ರೆ ಮನ್ಸಿಗೆ ಮೈಂಡ್ಗೆ ಎಲ್ಲ ಸಮಾಧಾನ ಆಗೋಯ್ತು ನನ್ಗಂತೂ ಕಾಫಿ ಕುಡಿದ ತಕ್ಷಣನೇ. ಬಟ್ ತುಂಬಾನೇ ಕಷ್ಟ ಆಗ್ತಿದೆ ಕಾಫಿ ಬಿಡೋದು. ಬಟ್ ಕಂಟ್ರೋಲ್ ಮಾಡ್ಬೇಕು. ಡೈರೆಕ್ಟ್ ಆಗಿ ನಾನು ಇವತ್ತು ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಸೊ ಕ್ರಮೇಣ ಕಮ್ಮಿ ಮಾಡ್ಕೊಂತ ಬರ್ಬೇಕು. ಅದನ್ನ ಟ್ರೈ ಮಾಡ್ತೀನಿ ಕಾಫಿನ ಕಂಟ್ರೋಲ್ ಮಾಡೋದಿಕ್ಕೆ.
ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಬಿಗ್ ಬಾಸ್ ಕೂಡ ಬೇಗನೆ 9 ಗಂಟೆಗೆ ಸ್ಟಾರ್ಟ್ ಆಗ್ಬಿಡುತ್ತೆ. 9 ಗಂಟೆಗೆ ನಾನು ಬಿಗ್ ಬಾಸ್ ನೋಡೋದಿಕ್ ಆಗ್ಲಿಲ್ಲ. ಅದೇ ಬೇಜಾರಲ್ಲೇ ಇದ್ದೆ. ಯಾಕೋ ಒಂಥರ ಮೈಕೈ ಎಲ್ಲ ನೋವಿತ್ತು. ಏನೋ ಒಂಥರ ಕಾಫಿ ಕುಡದೇ ಇರೋ ಕಾರಣಕ್ಕೆ ಏನೋ ಒಂಥರ ಕಳ್ಕೊಂಡಿದೀನಿ ಅನ್ನೋ ಫೀಲ್ ಅಲ್ಲಿ ಇದ್ದೆ. ಕಾಫಿ ಕುಡ್ದು ಆಗ್ಲೇ ಹೇಳ್ದಾಗೆ ಕೆಲ್ಸ ಎಲ್ಲ ಮಾಡ್ಕೊಂತಾನೆ ಸೆಕೆಂಡ್ ಟೈಮ್ ಪ್ಲೇ ಆಗುತ್ತಲ್ವಾ ರಿಪೀಟ್ ಟೆಲಿಕಾಸ್ಟ್. ಸೊ ಆವಾಗ ಬಿಗ್ ಬಾಸ್ ನ ನೋಡ್ಕೊಂತ ನಾನು ಕೆಲ್ಸನೆಲ್ಲ ಮುಗಿಸ್ಕೊಂಡೆ. ಫೋನ್ ಅಲ್ಲೇ ನೋಡ್ತೀನಿ ಬಿಗ್ ಬಾಸ್, ಟಿವಿಲಿ ಏನ್ ನೋಡೋದಿಲ್ಲ. ಫೋನ್ ಅಲ್ಲಿ ನೋಡ್ಕೊಂತ ನಾವು ಎಲ್ ಬೇಕ ಅಲ್ಲಿ ಹೋಗಿ ಕೆಲ್ಸನ ಮುಗಿಸ್ಬೋದು, ಮನೆ ಕೆಲ್ಸನ. ಸೊ ನಾನು ಕೆಲಸ ಮಾಡ್ಬೇಕಾದ್ರೆ ಒಂಚೂಮ್ಮ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ. ಹಾಗಾಗಿ ಅತ್ತೆಗೆ ಹೇಳಿದೆ ಒಂಚೂಮ್ಮನ ನೋಡ್ಕೊಳ್ಳಿ ಅಂತ. ಸೊ ಆಟ ಆಡ್ಸ್ಕೊಂಡಿದ್ದಾರೆ. ಅಮ್ಮ ಅಚ್ಚು ಅಂತಾರ. ಏನ್ ಹೇಳು. ಬಂದೆ. ಎತ್ಕೊಬೇಕಾ ನಿನ್ನ. ಏನ್ ಮಾಡ್ತೀಯಾ. ನನ್ ಮಗಳು ನನ್ನ ಹೆಸರನ್ನ ಅಚ್ಚು ಅಂತ ಕರೆದಾಗ್ಲೇನೆ ಸೊ ನನ್ಗೆ ನನ್ನ ಹೆಸರು ಇಷ್ಟ ಆಗೋದು. ಅದಕ್ಕೂ ಮುಂಚೆ ಯಾಕಾದ್ರೂ ನನ್ಗೆ ಹೆಸರು ಇಟ್ಟಿದ್ದಾರೆ ಅಂತ ಬೈಕೊಂತ ಇದ್ದೆ. ಬಟ್ ನನ್ ಮಗಳು ಅಚ್ಚಮ್ಮ ಅಚ್ಚಮ್ಮ ಅಂತ ಕರೆದಾಗ ಎಷ್ಟು ಕ್ಯೂಟ್ ಅನ್ಸುತ್ತೆ. ಇನ್ನೊಂದ್ಸಲ ಕರಿಯಮ್ಮ ಅಂತ ನಾನು ಕರ್ಸ್ಕೊಂತ ಇರ್ತೀನಿ ಅವಳ ಕೈಲಿ. ಇನ್ನು ಇವತ್ತಿನ ಈ ನನ್ನ ಪುಟ್ಟು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.